ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀವಿ ಮ್ಯಾಮ್. ತಮ್ಮ ಹೆಸರು? ದೀಪಾ ಅಂತ ಮ್ಯಾಮ್. ಓಕೆ, ಇವತ್ತು ಇಲ್ಲಿ ಬಂದಿದ್ದೀರಲ್ಲ? ಹಾಂ, ಹೌದು. ಫಸ್ಟ್ ಡೇ. ಓಕೆ. ಮತ್ತೆ ಜಾಯಿನ್ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಡಾಟರ್ನ. ಹಾಂ ಹಾಂ. ಏನು ಮಗಳ ಹೆಸರು? ಮೌನ್ವಿಕಾ ಅಂತ ಮ್ಯಾಮ್. ಏನು ಏಜ್ ಅವಳದು? 6 ಇಯರ್ಸ್ ಮ್ಯಾಮ್. ಹೌದಾ? ಲಾಸ್ಟ್ ಒನ್ ಟೈಮ್ ಬಂದು ಹೋಗಿದ್ವಿ. ಆ್ಯಕ್ಚುಲಿ ಇನ್ನು 5 ಇಯರ್ಸ್ ಆಗಬೇಕು ಅಂತ ಹೇಳಿದ್ವಿ. ಹಾಂ ಹಾಂ ಹಾಂ. ಅದಕ್ಕೆ 5 ಕಂಪ್ಲೀಟ್ ಆಯಿತು. ಹಾಗಾಗಿ ಜಾಯಿನ್ ಮಾಡೋಣ ಅಂತ ಬಂದಿದ್ದೀವಿ. ಹೌದಾ? ಮ್ಯೂಸಿಕ್ ಇಂಟ್ರೆಸ್ಟ್ ಇದ್ದಾಳ ಅವಳು? ತುಂಬ ಇಂಟ್ರೆಸ್ಟ್ ಇದೆ, ಹಾಗಾಗಿ ಜಾಯಿನ್ ಮಾಡೋಣ ಅಂತ ಬಂದ್ವಿ. ಓಕೆ. ಒಂದೇನಿಂದ ಅವಳೇ ಕೇಳ್ತಾ ಇದ್ವಿ ಮ್ಯೂಸಿಕ್ ಕ್ಲಾಸ್ನ. ಹಾಂ, ಅದೇ ಏಜ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಮ್ಯಾಮ್. ಕರೆಕ್ಟ್. ಅಬೋ 5 ಇಯರ್ಸಿಂದ ಸ್ಟಾರ್ಟ್ ಮಾಡಿ 5 ಇಯರ್ಸ್ ಅಂತ, ಹಾಗಾಗಿ ವೆಯ್ಟ್ ಮಾಡಿಬಿಟ್ಟು ಇವಾಗ ಬಂದ್ವಿ ಮ್ಯಾಮ್. ಓಕೆ. ಇವತ್ತು ಫಸ್ಟ್ ಡೇ? ಹಾಂ, ಫಸ್ಟ್ ಡೇ ಮ್ಯಾಮ್ ಜಾಯಿನ್ ಮಾಡಿದ್ವಿ. ಹಾಂ, ಅದೇ ಟ್ರೈನಿಂಗ್ ಕ್ಲಾಸ್ ಬೇರೆ ಕೊಡ್ತೀವಿ ಅಂತ ಹೇಳಿದ್ರು. ಹಾಂ. ನೋಡೋಣ. ಟ್ರೈಲ್ ಕ್ಲಾಸು ಫಸ್ಟ್ ಡೇ ಯಾವಾಗಲೂ ಟ್ರೈಲ್ ಕ್ಲಾಸ್ ಇರುತ್ತೆ. ಅದಕ್ಕೆ ನೋಡೋಣ, ನಮ್ಗೆ ಕಂಫರ್ಟಬಲ್ ಆದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಜಾಯಿನ್ ಮಾಡ್ತಾ ಇದ್ದೀವಿ. ಓಕೆ ಓಕೆ. ನಿಮ್ಗೆ ಹೇಗೆ ಗೊತ್ತಾಯಿತು ಕಲಾನಿಧಿ ಇಲ್ಲಿದೆ ಅಂತ? ಮ್ಯಾಮ್, ಇಲ್ಲೇ ಅದು ಟೆಂಪಲ್ಗೆ ಹೋಗ್ಬೇಕಾದ್ರೆ ಜಸ್ಟ್ ಯಾವ ಟೆಂಪಲ್ಲು? ಆಂಜನೇಯ ಟೆಂಪಲ್ ಇದೆ ಹಿರಿಯರು. ಅದು ಹೋಗ್ಬೇಕಾದ್ರೆ ನೋಡಿದ್ವಿ. ಹಾಂ ಹಾಂ. ಆಗ ಒಂದ್ಸಲ ಇನ್ಫಾರ್ಮೇಶನ್ ತಗೊಂಡು ಹೋಗಿದ್ದೆ ನಾನು. ಓಕೆ. 5 ಇಯರ್ಸ್ ಅಂದಿದ್ದರಿಂದ ಮತ್ತೆ ಒಂದು 2 ಮಂತ್ ವೆಯ್ಟ್ ಮಾಡ್ಬಿಟ್ಟು ಜಾಯಿನ್ ಮಾಡಿದ್ವಿ. ಓಕೆ ಓಕೆ. ಮತ್ತು ಇನ್ಯಾವುದಾದ್ರು ಕೋರ್ಸ್ ಜಾಯಿನ್ ಮಾಡಿಸ್ತೀರಾ? ಹಾಂ ಮ್ಯಾಮ್, ಅದೇ ಡ್ರಾಯಿಂಗ್ ಕ್ಲಾಸ್ ಇದೆಯಲ್ಲ, ಡ್ರಾಯಿಂಗ್ ಕ್ಲಾಸ್ ಜಾಯಿನ್ ಮಾಡೋಣ ಅಂತ ಇದ್ದೀವಿ. ಹಾಂ. ಒಂದು ಹಬ್ಬ ಕ್ಲಾಸ್ಗೆ ನನ್ನ ಮಗನಿಗೂ ಜಾಯಿನ್ ಮಾಡಬೇಕು. ಓಕೆ. ಕರೆಕ್ಟಾಗಿ ಹೋಗ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಡಿಸೆಂಬರ್ ಜಾಯಿನ್ ಮಾಡಬೇಕು ಮ್ಯಾಮ್. ಓಕೆ ಓಕೆ. ಹಾಂ, ಅಂದರೆ ಇಂಟ್ರೆಸ್ಟೆಡ್ ಇದ್ದೀರಾ ಮತ್ತು ಮಿಕ್ಕಿದ್ದೆಲ್ಲ ಕೋರ್ಸ್? ಇದೆ ಮ್ಯಾಮ್. ಅವನಿಗೂ ಹಬ್ಬ ಕ್ಲಾಸ್ ಅಷ್ಟೇ ಹೇಳ್ತಾ ಇದ್ರು. ಟೈಮಿಂಗ್ಸು ಡೇಟು ನಮ್ಗೆ ಅಡ್ಜಸ್ಟ್ ಆಗದೆ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಟೈಮಿಂಗ್ಸ್ ಅದೆಲ್ಲ ನೋಡೋಣ. ಓಕೆ ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.